ಹಾಯ್ ಎಲ್ಲ ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋ. ತೋರಣ ಹಾಕಲು ಬೇಕಾಗುವ ವಸ್ತು: ವೈಟ್ ಪೆಟಲ್ಸ್, ಪಿಂಕ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ಚಕ್ರ ಮೊಗ್ಗು, ತೋರಣ ಮಧ್ಯೆ ಹಾಕೋ ಬೀಡ್ಸ್, ರಿಂಗ್, ಸೂಜಿ, ದಾರ. ನೋಡಿ, ಈ ರೀತಿ ಪೆಂಡೆ ಇರುತ್ತೆ. ಇದನ್ನ ಸಿಂಗಲ್ ಸಿಂಗಲ್ ಆಗಿ ಬಿಡಿಸಿಟ್ಕೊಂಡು ತೋರಣ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಈ ಪೆಟಲ್ಸ್ ಎಷ್ಟು ಇಂಚ್ ಇದೆ ಅಂತಲೂ ಹೇಳ್ತೀನಿ. ಯಾವಾಗಲೂ ತೋರಣದ ಪೆಟಲ್ಸ್ ಎಷ್ಟು ಇಂಚಿದೆ ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ. 3 ಇಂಚ್ ಇದೆ ಇದು ಪೆಟಲ್ಸ್. ಈಗ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ಸ್ ಹಾಕೊಂಡಿದ್ದೀನಿ. ಈಗ ಈ ರೀತಿ 30 ಬೀಡ್ಸ್ನ ಎಣ್ಸಿಟ್ಕೊಬೇಕು. ಫಸ್ಟು ಇದಕ್ಕೆ ಸೈಡ್ ತೋರಣಗೆ ಯಾವಾಗಲೂ ವೈಟ್ ಪೆಟಲ್ಸ್ ಇಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಪೆಟಲ್ಸ್ ಹೇಗೆ ಫೋಲ್ಡಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡ್ಬೇಕು, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಪೆಟಲ್ಸ್ ಮಧ್ಯೆನೇ ಸೂಜಿಗೆ ಸಿಗಿಸ್ಬೇಕಾಗತ್ತೆ. 5 ಪೆಟಲ್ಸ್ ಹಂಗೆ ಪೆಟಲ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಪೆಟಲ್ಸ್ಗಳು ಅಷ್ಟೇ, ಒಂದು ಕಡೆ 3, ಒಂದು ಕಡೆ 4, ಒಂದು ಕಡೆ 5 ಆ ರೀತಿಯಲ್ಲಿ ಪೆಟಲ್ಸ್ಗಳು ಹಾಕಿದ್ರಿ ಅಂದರೆ ದಿಂಡು ರೌಂಡ್ ಶೇಪು ಬರಲ್ಲ, ದಪ್ಪನೂ ಕಾಣಿಸಲ್ಲ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. 5 ಪೆಟಲ್ಸಿಗೆ ಒಂದೊಂದು ಬೀಡ್ಸ್ ಹಂಗೆ ಪೆಟಲ್ಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಈ ರೀತಿ ಮಣಿನೂ ಅಷ್ಟೇ, 30 ಮಣಿ ಎಣ್ಸಿಟ್ಕೊಂಡಿದ್ರೆ 30 ಮಣಿಗೂ 5 ಪೆಟಲ್ಸ್ ಹಂಗೆ ಹಾಕ್ತಾ ಕಂಟಿನ್ಯೂ ಮಾಡಬೇಕು. ಇಲ್ಲ ಮಣಿನೂ ಕಮ್ಮಿ ಮಾಡಂಗಿಲ್ಲ, ಪೆಟಲ್ಸ್ಗಳು ಕಮ್ಮಿ ಮಾಡಬಾರ್ದು. 5 ಪೆಟಲ್ಸಿಗೆ ಒಂದು ಬೀಡ್ಸ್, ಆ ರೀತಿ 30 ಮಣಿಗೂ ವೈಟ್ ಪೆಟಲ್ಸೇ ಹಾಕ್ತಾ ಬರಬೇಕು. ಈಗ 30 ಮಣಿಗೆ ವೈಟ್ ಕಲರ್ ಪೆಟಲ್ಸ್ ಹಾಕಾಯ್ತು. ಈಗ ಸ್ವಲ್ಪ ಬೀಡ್ಸ್ ತಗೊಳ್ಳೋಣ. 6 ಚಕ್ರ ಮೊಗ್ಗು ತಗೊಬೇಕು. 6 ಚಕ್ರ ಮೊಗ್ಗು ತಗೊಂಡ್ಮೇಲೆ ಇಲ್ಲಿ ಗ್ರೀನ್ ಕಲರ್ ಪೆಟಲ್ಸು 5 ಪೆಟಲ್ಸ್ ಹಾಕೊಬೇಕು. 1 2 3 4 5 ಪೆಟಲ್ಸಿಗೆ ಒಂದು ಬೀಡ್ಸ್ 5 ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡ್ಸ್ ಹಾಕೊಂಡು ಮತ್ತೆ ಒಂದು ಚಕ್ರ ಮೊಗ್ಗು ಹಾಕಬೇಕು. ಚಕ್ರ ಮೊಗ್ಗು ಹಾಕಿದ್ಮೇಲೆ ಮತ್ತೆ 5 ಗ್ರೀನ್ ಕಲರ್ ಪೆಟಲ್ಸ್ ಹಾಕಬೇಕು. 1 2 3 4 5 ಮತ್ತೆ ಒಂದು ಬೀಡ್ಸ್ ಹಾಕೊಂಡು ಒಂದು ಚಕ್ರ ಮೊಗ್ಗು ಹಾಕಬೇಕು. ಮತ್ತೆ 5 ಗ್ರೀನ್ ಕಲರ್ ಪೆಟಲ್ಸ್ ಹಾಕಬೇಕು. 1 2 ಅದೇ ರೀತಿ 6 ಚಕ್ರ ಮೊಗ್ಗನ್ನ ಹಾಕಬೇಕಾಗುತ್ತೆ. ಈಗ ಚಕ್ರ ಮೊಗ್ಗು ಮತ್ತು ಗ್ರೀನ್ ಕಲರ್ ಪೆಟಲ್ಸು 6 ಚಕ್ರ ಮೊಗ್ಗಿಗೆ ಹಾಕೊಂಡಾಯ್ತು. ಈಗ 30 ಮಣಿನ ಎಣ್ಸಿಟ್ಕೊಂಡಿದ್ದೀನಿ. ಈಗ ಪಿಂಕ್ ಕಲರ್ ಪೆಟಲ್ಸು 5 ಪೆಟಲ್ಸ್ ಹಂಗೆ 30 ಮಣಿಗೆ ಪೆಟಲ್ಸ್ಗಳನ್ನ 5 ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. 3 4 5 ನಾನು ಯಾವಾಗಲೂ ರಿಂಗಿಂದ ತೋರಣ ಹಾಕೋದ್ರಿಂದ ಪೆಟಲ್ಸ್ನ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಸೂಜಿಗೆ ಸಿಗಿಸ್ತಾ ಬರ್ತೀನಿ. ಅದೇ ಕುಚ್ಚಿಂದ ಹಾಕೋದಿದ್ರೆ ಪೆಟಲ್ಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಈ ರೀತಿನೇ ಸಿಗಿಸ್ಬೇಕಾಗತ್ತೆ, ಉಲ್ಟಾ ಮಾಡೋಂಗಿಲ್ಲ. ನಾನು ಯಾವಾಗಲೂ ಈ ರೀತಿ ಹಾಕೋದ್ರಿಂದ ಕುಚ್ಚಿಂದ ಲೆಂತ್ ಕಮ್ಮಿ ಬಂದ್ರೂ ಸರಿಸ್ಕೊಂಡು ಲೆಂತ್ ಮಾಡ್ಕೊಬೋದು ತೋರಣ. ಕುಚ್ಚಿಂದ ಹಾಕೊಂಬಂದ್ರೆ ಆ ರೀತಿ ಸರ್ಸೋಕ್ಕಾಗಲ್ಲ. ಈಗ ಪಿಂಕ್ ಕಲರಿಂದು 5 ಪೆಟಲ್ಸ್ ಹಂಗೆ 30 ಬಿಡ್ಸಿಗೂ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೋಡಿ, ಈ ರೀತಿ ಪೆಟಲ್ಸ್ಗಳು ಓಪನ್ ಆದಾಗ ಅದನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಫೋಲ್ಡಿಂಗ್ ಮಾಡಿ ಪೆಟಲ್ಸ್ಗಳನ್ನ ಹಾಕ್ತಾ ಬನ್ನಿ. ಆವಾಗ ದಿಂಡು ಚೆನ್ನಾಗಿ ಒಂದೇ ರೀತಿಯಲ್ಲಿ ದಪ್ಪನೂ ಕಾಣಿಸುತ್ತೆ, ನೀಟಾಗಿ ಲುಕ್ಕಾಗೂ ಕಾಣಿಸುತ್ತೆ. ಅವಾಗ 5 ಪೆಟಲ್ಸಿಗೆ ಒಂದೊಂದು ಬೀಡ್ಸ್. ಈಗ 30 ಮಣಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯ್ತು. ಮತ್ತೆ ಇಲ್ಲಿ ಗ್ರೀನ್ ಕಲರಿಂದ ಇಲ್ಲಿ ಚಕ್ರ ಮೊಗ್ಗಿಗೆ ಹಾಕೊಂಡಿದೀವೋ ಇಲ್ಲೂ ಚಕ್ರ ಮೊಗ್ಗಿಂದ ಹಾಕಬೇಕು. ಗ್ರೀನ್ ಕಲರ್ ಪೆಟಲ್ಸು 5, ಒಂದು ಬೀಡ್ಸ್, ಮತ್ತೆ ಒಂದು ಚಕ್ರ ಮೊಗ್ಗು, ಮತ್ತೆ 5 ಗ್ರೀನ್ ಕಲರ್ ಪೆಟಲ್ಸ್. ಆ ರೀತಿಯಲ್ಲಿ 6 ಚಕ್ರ ಮೊಗ್ಗನ್ನ ಹಾಕಬೇಕಾಗುತ್ತೆ.
ಇಲ್ಲಿ ಗ್ರೀನ್ ಕಲರಿನ ಪೆಟಲ್ಸ್ ಹಾಕಿದ್ಮೇಲೆ ಇಲ್ಲಿ ಪಿಂಕ್ ಹಾಕಿದೀವಲ್ಲ, ಇಲ್ಲಿ ಆಪೋಸಿಟ್ ಕಲರ್ ವೈಟ್ ಕಲರ್ ಬರಬೇಕು. ಈಗ 30 ಮಣಿನ ಎಣ್ಸಿಟ್ಕೊಂಡಿದ್ದೀನಿ. ಈಗ ವೈಟ್ ಕಲರ್ ಪೆಟಲ್ಸ್ 30 ಮಣಿಗೂ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿ ವೈಟ್ ಕಲರು ಗ್ರೀನ್ ಕಲರ್ ಆದಮೇಲೆ ಇಲ್ಲಿ ಪಿಂಕ್ ಕಲರ್ ಬರಬೇಕಾಗುತ್ತೆ. ಈಗ ಪಿಂಕ್ ಕಲರಿಂದು 5 ಪೆಟಲ್ಸ್ ಹಂಗೆ 30 ಬೀಡ್ಸಿಗೂ 5 ಪೆಟಲ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗಲೇ ತೋರಣ ಹೇಗೆ ಹಾಕೋದಂತ ಗೊತ್ತಾಗುತ್ತೆ. ನೋಡ್ರಿ, ಮಧ್ಯದ ತೋರಣನು ಬೇರೆ ಕಲರಿಂದ ಹಾಕೋದ್ರಿಂದ ನಿಮಗೆ ಗೊತ್ತಾಗಲ್ಲ ಮಧ್ಯದ ತೋರಣ ಯಾವ ಕಲರಿಂದ ಸ್ಟಾರ್ಟ್ ಮಾಡಬೇಕಂತ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ತೋರಣ ಬೇಕಾದರೆ ಕೆಳಗೆ ಟ್ಯಾಗ್ ಮಾಡಿರ್ತೀನಿ ನೋಡಿ, ಅದರಲ್ಲಿ ಬೇಕಾದ್ರೆ ನೀವು ಬೈ ಮಾಡ್ಕೊಬೋದು. ಇದು ಡಬಲ್ ಕಾಂಬಿನೇಷನ್ ಆಗಿರೋದ್ರಿಂದ ಯಾವ್ಯಾವ ಕಲರಿಂದ ಹೇಗೆ ಹಾಕೋದಂತ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರನೇ ತೋರಣ ಹಾಕೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡದೆ ತೋರಣ ಹಾಕೋದನ್ನು ನೋಡಿದ್ರೆ ಮಾತ್ರನೇ ನಿಮಗೆ ಗೊತ್ತಾಗೋದು. ಐದೈದು ಪೆಟಲ್ಸ್ ಹಂಗೆ 30 ಬಿಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸೇ ಹಾಕ್ತಾ ಹೋಗಬೇಕು. ಈಗ ಪಿಂಕ್ ಕಲರಿಂದು ಹಾಕಿದ್ಮೇಲೆ ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. 9 ಬೀಡ್ಸ್ನ ಹಾಕೋಬೇಕು. 1 2 3 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಸಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ತೋರಣಗೆ ಈ ರೀತಿ ಎರಡೂ ಕಡೆ ಫೋಲ್ಡಿಂಗ್ ಮಾಡಿ ಉಲ್ಟಾ ತೆಗೆಸಿ ಪೆಟಲ್ಸ್ ಮಧ್ಯೆ ಸೂಜಿಗೆ ಸಿಕ್ಸಿದ್ವಿ. ಈಗ ಕುಚ್ಚಿಗೆ ಹೇಗೆ ಹಾಕ್ಬೇಕಂದ್ರೆ ಈ ರೀತಿ 3 ಸ್ಟೆಪ್ ಬರಬೇಕು. ಫ್ಲವರ್ ರೀತಿನೇ ಕಾಣಿಸ್ಬೇಕು. ಆ ರೀತಿ ಫೋಲ್ಡಿಂಗ್ ಮಾಡಿ ಪೆಟಲ್ಸ್ ಮಧ್ಯೆ ಸೂಜಿಗೆ ಸಿಗಿಸ್ಬೇಕು. 2 ವೈಟ್ ಪೆಟಲ್ಸು, 2 ಪಿಂಕ್ ಪೆಟಲ್ಸು, 2 ಗ್ರೀನ್ ಪೆಟಲ್ಸು, 2 ಪಿಂಕ್ ಪೆಟಲ್ಸು, 2 ವೈಟ್ ಪೆಟಲ್ಸ್. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಂಬಿಡೋಣ. ಇದು ಕಟ್ ಮಾಡೋಕ್ಕೂ ಮುಂಚೆ ಒಂದ್ಸಲ ಬಾಗ್ಲಿಗೆ ಹಾಕಿ ಲೆಂತ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನೋಡ್ಕೊಂಡು ಆಮೇಲೆ ಕಟ್ ಮಾಡಿ. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ಮತ್ತೆ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ನಾಟ್ ಹಾಕೊಬೇಕು. ಇಲ್ಲಿ ಹೇಗೆ ಕುಚ್ಚು ಹಾಕೊಂಡಿರ್ತೀವೋ ಅದೇ ರೀತಿನೇ ಇಲ್ಲೂ ಸಹ ಕುಚ್ಚು ಹಾಕೊಬೇಕಾಗುತ್ತೆ. ಫಸ್ಟು ವೈಟ್, 2 ಪಿಂಕ್ ಕಲರ್ ಪೆಟಲ್ಸ್, 2 ಗ್ರೀನ್ ಕಲರ್ ಪೆಟಲ್ಸ್, 2 ಪಿಂಕ್ ಕಲರ್ ಪೆಟಲ್ಸ್, 2 ವೈಟ್ ಕಲರ್ ಪೆಟಲ್ಸ್. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ನ ಹಾಕ್ಕೊಬೇಕಾಗತ್ತೆ. 1 2 3 4 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಇಲ್ಲಿ 2 ದಾರ ಇರುತ್ತಲ್ಲ, ಎರಡು ದಾರದ ಮಧ್ಯೆನೇ ಸೂಜಿಗೆ ಸಿಗಿಸ್ಕೋಬೇಕು. ಮತ್ತೆ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಇಲ್ಲಿ ಪೆಟಲ್ಸ್ ಹೇಗೆ ಹಾಕಿರ್ತೀವೋ ಅದೇ ರೀತಿನೇ 2 ವೈಟ್ ಕಲರ್ ಪೆಟಲ್ಸ್, 2 ಪಿಂಕ್ ಕಲರ್ ಪೆಟಲ್ಸ್, 2 ಗ್ರೀನ್ ಕಲರ್ ಪೆಟಲ್ಸ್, ಪಿಂಕ್ ಕಲರ್ 2 ಪೆಟಲ್ಸ್, 2 ವೈಟ್ ಕಲರ್ ಪೆಟಲ್ಸ್. ಈ ರೀತಿ ಫ್ಲವರ್ ರೀತಿನೇ ಕುಚ್ಚು ಹಾಕಬೇಕು. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೋಣ. ಈಗ ಮಧ್ಯದ ತೋರಣ ಹಾಕೋದಕ್ಕೆ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ಸ್ ಹಾಕೊಂಡಿದ್ದೀನಿ. ಈಗ 30 ಮಣಿನ ಎಣ್ಸಿಟ್ಕೊಂಡಿದ್ದೀನಿ ನೋಡಿ. ಸೈಡ್ ತೋರಣಗೆ ಯಾವಾಗಲೂ ನಾನು ವೈಟ್ ಕಲರಿಂದ ಹಾಕಿದೆ. ಈಗ ಮಧ್ಯದ ತೋರಣಗೆ ಆಪೋಸಿಟ್ ಕಲರ್ ಏನು ಇಟ್ಕೊಂಡಿರ್ತೀವೋ ಆ ಪೆಟಲ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇದು ಅಷ್ಟೇ 5 ಪೆಟಲ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. 5 ಪೆಟಲ್ಸಿಗೆ 1 ಬೀಡ್ಸ್. 5 ಪೆಟಲ್ಸ್ ಹಂಗೆ ಬೀಡ್ಸಿಗೂ 5 ಪೆಟಲ್ಸ್ ಹಂಗೆ ಹಾಕ್ತಾ ಹೋಗ್ಬೇಕು. ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ.
ಅದೇ ರೀತಿ ಬಾಗಿಲು ತೋರಣ ಹೇಗೆ ಹಾಕೋದಂತ ಹೇಳ್ಕೊಡ್ತಿರೋದು ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಹೀಗೆ 5 ಪೆಟಲ್ಸ್ ಹಂಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕ್ತಾ. ಈಗ ಪಿಂಕ್ ಕಲರಿಂದ 30 ಬೀಡ್ಸಿಗೆ ಹಾಕಿದ್ಮೇಲೆ ಈಗ ಸ್ವಲ್ಪ ಬೀಡ್ಸ್ ತಗೊಂಡಿದ್ದೀನಿ. ಈಗ ಚಕ್ರ ಮೊಗ್ಗು 6 ತಗೊಂಡಿದ್ದೀನಿ. ಈಗ ಗ್ರೀನ್ ಪೆಟಲ್ಸು 5 ಪೆಟಲ್ಸಿಗೆ ಒಂದೊಂದು ಬೀಡ್ಸ್ ಹಾಕೊಂಡು ಒಂದೊಂದು ಚಕ್ರ ಮೊಗ್ಗು ಹಾಕಂತ ಹೋಗ್ಬೇಕು. 2 3 4 5 ಪೆಟಲ್ಸಿಗೆ ಒಂದು ಬೀಡ್ಸ್ ಹಾಕೊಂಡು ಒಂದು ಚಕ್ರ ಮೊಗ್ಗು ಹಾಕೊಬೇಕು. ಮತ್ತು 5 ಗ್ರೀನ್ ಕಲರ್ ಪೆಟಲ್ಸ್ ಹಾಕೊಬೇಕು. ಇದೇ ರೀತಿ 6 ಚಕ್ರ ಮೊಗ್ಗನ್ನು ಹಾಕೊಬೇಕಾಗತ್ತೆ. ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ, ಇಲ್ಲಿ ಆಪೋಸಿಟ್ ವೈಟ್ ಕಲರ್ ಬರಬೇಕು. ಈಗ 30 ಮಣಿನ ಎಣ್ಸಿಟ್ಕೊಂಡಿದ್ದೀನಿ. 30 ಮಣಿಗೆ ಎಣ್ಸಿಟ್ಕೊಂಡು 5 ಪೆಟಲ್ಸ್ ಹಂಗೆ ವೈಟ್ ಕಲರಿಂದ 1 2 3 4 5 ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ ಹಂಗೆ ವೈಟ್ ಕಲರಿಂದ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೋಡಿ 30 ಮಣಿಗೆ ವೈಟ್ ಕಲರಿನ ಪೆಟಲ್ಸ್ ಹಾಕಾಯ್ತು. ನೋಡಿ ಮಧ್ಯದ ತೋರಣಗೆ 2 ಸ್ಟೆಪ್ ಬರುತ್ತೆ. ಒಂದು ಪಿಂಕ್ ಕಲರು, ಒಂದು ವೈಟ್ ಕಲರ್, 2 ಸ್ಟೆಪ್ ಬರುತ್ತೆ. ಈಗ ಇಲ್ಲಿ 3 ಬೀಡ್ಸ್ ಹಾಕೊಬೇಕು. 3 ಬೀಡ್ಸ್ ಹಾಕೊಂಡು ಒಂದು ರಿಂಗ್ ಕಟ್ಕೊಬೇಕಾಗತ್ತೆ. ನೋಡಿ ಸೈಡ್ ತೋರಣಗಾದ್ರೆ ಒಂದು ಸೈಡು ಕುಚ್ಚು, ಒಂದು ಸೈಡು ರಿಂಗ್ ಬರುತ್ತೆ. ಮಧ್ಯದ ತೋರಣಗೆ 2 ಕಡೆನೂ ರಿಂಗ್ ಕಟ್ಟಬೇಕಾಗತ್ತೆ. ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ಸ್ ಹಾಕೊಂಡಿದ್ದೀನಿ. ಈಗ ಫಸ್ಟು ಗ್ರೀನ್ ಕಲರಿಂದ 2 ಸ್ಟೆಪ್ಪು 5 ಪೆಟಲ್ಸ್ ಹಂಗೆ ಹಾಕ್ತಾ ಹೋಗ್ಬೇಕು. ಒಂದು ಇದೇನಕ್ಕೆ ಅಂದರೆ ಮಧ್ಯದ ಕುಚ್ಚು ಹಾಕೋದಿಕ್ಕೆ. 3 4 5 ಮತ್ತೆ ಒಂದು ಬೀಡ್ಸು. ಈಗ ಗ್ರೀನ್ ಕಲರಿಂದು 1 2 3 4 5. ಈಗ ಪಿಂಕ್ ಕಲರಿಂದು 5 ಪೆಟಲ್ಸ್ ಹಂಗೆ 2 ಸ್ಟೆಪ್ ಹಾಕೊಬೇಕು. ಈಗ ವೈಟ್ ಕಲರಿಂದು 5 ಪೆಟಲ್ಸ್ ಹಂಗೆ 2 ಸ್ಟೆಪ್ ಹಾಕೊಬೇಕು. ಎರಡು ಸ್ಟೆಪ್ಪು ಪಿಂಕ್ ಕಲರ್ ಪೆಟಲ್ಸ್ ಹಾಕೊಬೇಕು 5 ಪೆಟಲ್ಸ್ ಹಂಗೆ. ಈಗ ಗ್ರೀನ್ ಕಲರಿಂದು 2 ಸ್ಟೆಪ್ ಹಾಕೊಬೇಕು 5 ಪೆಟಲ್ಸ್ ಹಂಗೆ. ಈಗ ಈ ರೀತಿ ಹಾಕಿದ್ಮೇಲೆ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. 1 2 3 4 5 6 7 8 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ 2 ವೈಟ್ ಪೆಟಲ್ಸು, 2 ಪಿಂಕ್ ಕಲರ್ ಪೆಟಲ್ಸು, 2 ಗ್ರೀನ್ ಕಲರ್ ಪೆಟಲ್ಸು, 2 ಪಿಂಕ್ ಕಲರ್ ಪೆಟಲ್ಸು, 2 ವೈಟ್ ಕಲರ್ ಪೆಟಲ್ಸ್. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಬೇಕು. ಈಗ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ನಾಟ್ ಹಾಕೊಂಡು ಇಟ್ಕೊತೀನಿ. ಈಗ ಇಲ್ಲಿ ಪೆಟಲ್ಸ್ಗಳು ಹೇಗೆ ಹಾಕಿದೀವೋ ಇದೇ ರೀತಿನೇ ಇಲ್ಲೂ ಸಹ ಹಾಕಬೇಕು. 2 ವೈಟ್ ಪೆಟಲ್ಸು, 2 ಪಿಂಕ್ ಕಲರ್ ಪೆಟಲ್ಸು, 2 ಗ್ರೀನ್ ಕಲರ್ ಪೆಟಲ್ಸು, 2 ಪಿಂಕ್ ಕಲರ್ ಪೆಟಲ್ಸು, 2 ವೈಟ್ ಕಲರ್ ಪೆಟಲ್ಸ್. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. 4 5. ಈಗ 9 ಬೀಡ್ಸ್ ಹಾಕಿದ್ಮೇಲೆ ಇಲ್ಲಿ ಕುಚ್ಚಿದೆಯಲ್ಲ, ಈ ಕುಚ್ಚು ಮಧ್ಯೆನೇ 2 ದಾರದ ಮಧ್ಯೆ ಕೋಣಿಸ್ಕೋಬೇಕು. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. 1 2. 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ 2 ವೈಟ್ ಕಲರ್ ಪೆಟಲ್ಸು,
2 ಪಿಂಕ್ ಕಲರ್ ಪೆಟಲ್ಸ್, 2 ಗ್ರೀನ್ ಕಲರ್ ಪೆಟಲ್ಸ್, 2 ಪಿಂಕ್ ಕಲರ್ ಪೆಟಲ್ಸ್, 2 ವೈಟ್ ಕಲರ್ ಪೆಟಲ್ಸ್. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಬೇಕು. ಮಧ್ಯದ ತೋರಣ 2 ಆಗಿದೆ. ಈಗ ಮಧ್ಯದ ತೋರಣನ ಫಸ್ಟ್ ವೈಟ್ ಇದೆಯಲ್ಲ ಕಟ್ಕೊಂಡ್ಬಿಡ್ಬೇಕು. ಮಧ್ಯದ ಕುಚ್ಚನ್ನು ಕಟ್ಕೊಬೇಕಾಗತ್ತೆ. ಈಗ ಮಧ್ಯದ ಕುಚ್ಚು ಕಟ್ಟಿದ್ಮೇಲೆ ಸೈಡ್ ತೋರಣ, ಮಧ್ಯದ ಕುಚ್ಚು ಕಟ್ಟಿದ್ಮೇಲೆ ಸೈಡ್ ತೋರಣಗಳನ್ನ ಕಟ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.